ಕಂಟೆಂಟೇ ಸರ್, ಆಬ್ವಿಯಸ್ಲಿ ಕಂಟೆಂಟ್ ಮೇಲೆ ಹೋಗುತ್ತೆ ಮತ್ತೆ ಅದು. ಯಾಕಂದರೆ ಈಗಿರೋ ಪ್ರೆಸೆಂಟ್ ಜನ್ರೇಷನ್ಸ್ ಯಾವ ಥರ ಆಗಿದೆ ಅಂದರೆ, ಆನ್ಲೈನ್ ಸ್ಟ್ರೀಮಿಂಗಲ್ಲಿ ಎಲ್ಲ ಥರ ಸಿನಿಮಾಗಳು ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಯಾವುದೇ ಭಾಷೆಗಳು ಸಿನಿಮಾಗಳು ಇದನ್ನು ಕೂತಿ ನೋಡ್ತಾ ಇರೋದ್ರಿಂದ ಕಂಟೆಂಟ್ ಸಿನಿಮಾ ಅಂತ ಏನು ನಾವೆಲ್ಲರೂ ಕಮರ್ಷಿಯಲ್ಗಿಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ನೇ ಜಾಸ್ತಿ ಇವಾಗ ಪ್ರಿಯಾರಿಟೈಸ್ ಮಾಡ್ತಾ ಇದ್ದೀವಿ. ಇದು ಕತೆ ಕೇಳಿದಾಗ ಐ ಥಿಂಕ್ ದೇರ್ಸ್ ಅ ಬ್ಲೆಂಡ್ ಆಫ್ ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಂಡ್ ಒಳ್ಳೆ ಕಂಟೆಂಟ್. ಯಾವ ಥರ ಕನ್ವಿನ್ಸ್ ಮಾಡೋದು ಇನ್ನು ಗೊತ್ತಿಲ್ಲಲ್ಲ. ಸೊ ಈಗ ಅಯ್ಯಗ್ರೀವ ಮಾಡ್ತಾ ಇದನ್ನು ಕೆಲವರು ಹೇಳ್ತಾರೆ, ಇಲ್ಲ ನಮ್ಗೆ ಬಜಾರ್ ಥರ ರೌಡಿಸಮ್ ಪಿಕ್ಚರ್ ಮಾಡಿ. ಏಜ್ ಆಗಿರೋರು ಬರೀ ಹಾಡು ಹೇಳೋದಲ್ಲ, ಹುಕ್ ಸ್ಟೆಪ್ ಮಾಡ್ತಾರೆ. ರೀಸೆಂಟ್ಲಿ ಯುವ ದಸರಲ್ಲಿ ಆ ಸಾಂಗ್ ಪ್ಲೇ ಮಾಡುವಾಗ ವಿಡಿಯೋಸ್ ಕೆಲವು ನೋಡಿದೆ, ಇಡೀ ಕ್ರೌಡ್ ಹುಕ್ ಸ್ಟೆಪ್ ಮಾಡಿದೆ. ಅದನ್ನ ಜೊತೆಗೆ ನೋಡಿ, ಆ ಜನರಿಂದ ಮೇಲೆ ಬಂದು ಆ ಲಿರಿಕ್ಸ್ ಆಗಿರ್ಬೋದು, ಆ ಬರವಣಿಗೆ ಆಗಿರ್ಬೋದು, ಇವತ್ತು ಯಾರು ಅದು ಕೊಟ್ಟರು ಜನ ಒಪ್ಕೊಳ್ಳಲ್ಲ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಕನ್ನಡದಲ್ಲಿ ಬರುವಂತಹ ಪ್ರತಿ ಸಿನಿಮಾನೂ ತನ್ನ ಕಾಂಟೆಂಟಿಂದ ಸುದ್ದಿ ಮಾಡಿದ್ರೆ, ಕೆಲವೊಂದು ಸಿನಿಮಾಗಳು ಮೇಕಿಂಗ್ ಜೊತೆಗೆ ಸ್ಟಾರ್ ಕಾಸ್ಟ್ ಕೂಡ ಮ್ಯಾಟ್ರ್ ಆಗ್ತಾರೆ. ಹಯಗ್ರೀವ ಸಿನಿಮಾದ ನಾಯಕ ನಟ ಧನ್ವೀರ್ ಮತ್ತು ನಾಯಕಿ ಸಂಜನಾ ಆನಂದ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೀವಿಯಸ್ ಸಿನಿಮಾಗಳು ಎಷ್ಟೇ ಅದ್ಭುತ ಎಫರ್ಟ್ ಹಾಕಿದ ನಂತರವೂ, ಕಾಂಟೆಂಟ್ ಅದ್ಭುತವಾಗಿ ಮಾಡಿದ ನಂತರವೂ, ಸಿನಿಮಾ ರಿಲೀಸ್ ಆದ ನಂತರವೂ ಹೊಸ ಒಂದು ಪ್ರಾಜೆಕ್ಟಿಗೆ ಕೈ ಹಾಕ್ತೀರಿ. ಆ ಕೈ ಹಾಕಿದಾಗ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ಇರುತ್ತೆ, ಒಬ್ಬ ಹೀರೋಗೆ ಒಬ್ಬ ಹೀರೋಯಿನ್ಗೆ. ಇದ್ರಲ್ಲಿ ಏನು ಟ್ರಿಗರ್ ಆಯಿತು ಅಂತ ಧನ್ವೀರ್ಗೆ ಮತ್ತು ಸಂಜನಾಗೆ, ನಿಮ್ಮ ಕ್ಯಾರೆಕ್ಟರ್ ವೈಸ್? ನನಗೆ ಅದು ಹೋಲ್ ಪ್ಲಾಟ್ ಇಷ್ಟ ಆಯಿತು ಸರ್. ಅಂದರೆ ಒಂದು ಹೊಸದಾಗಿ ಯೋಚನೆ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಹೇಗೆ ಮೈಥಾಲಜಿನ ಆ್ಯಂಡ್ ಇವತ್ತಿನ ಸಿಚುವೇಶನ್, ಇವತ್ತಿನ ಜನ್ರೇಷನ್ನ ಬ್ಲೆಂಡ್ ಮಾಡಿ ಒಂದು ಏನು ಕ್ರೈಮ್ ಥ್ರಿಲ್ಲರ್ ತೊಗೊಂಡು ಬಂದಿದ್ದಾರೆ. ಆ ಬ್ಲೆಂಡ್ ಮಾಡಿದ್ದು ನನಗೆ ನ್ಯೂ ಅಂತ ಅನ್ನಿಸ್ತು ಕಾನ್ಸೆಪ್ಟ್. ಸೊ ಆ್ಯಂಡ್ ನರೇಷನ್ನ ನಾನು ಡೈಲಾಗ್ ಟು ಡೈಲಾಗ್ ನರೇಷನ್ ತೊಗೊಂಡಾಗ ಅದಷ್ಟು ಸೀರಿಯಸ್ ಆಗಿ ಕೂಡ ಹೋಗಲ್ಲ ಕತೆ. ಇಟ್ಸ್ ಆಲ್ಸೋ ಎನ್ ಎಂಟರ್ಟೈನರ್. ಒಂದು ಫನ್ ಕೂಡ ಇದೆ ಸಿನಿಮಾಲಿ. ಆ್ಯಂಡ್ ಎಲ್ಲದನ್ನೂ ಒಟ್ಟಿಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ನರೇಷನ್ ಕೊಟ್ಟರು. ಸೊ ಐ ಥಾಟ್ ಒಂದು ವರ್ಕ್ ಆಗುವಂಥ ಒಂದು ಕಾನ್ಸೆಪ್ಟ್ ಇದು ಅಂತ ಅನಿಸ್ತು. ಹಾಗಾಗಿ ಎಸ್, ಅವ್ರು ಹೇಳ್ದಂಗೆ ಸರ್, ಕಥೆಯಲ್ಲಿ ಯೂಶ್ವಲಿ ನೋಡಿದ ತಕ್ಷಣ ನಿಮಗೂ ಒಂದು ಇದು ಬರಲಿ, ಕಾಪ್ ಪೊಲೀಸಪ್ಪ ಅನ್ನೋ ಆ್ಯಸ್ ಯೂಶ್ವಲ್ ಅದೇ ಕತೆ ಇರುತ್ತೆ, ಏನೋ ಅದೇ ಕ್ರೈಮ್ ಇರುತ್ತೋ ಇನ್ನೊಂದು. ಬಟ್ ಇಲ್ಲಿ ಡಿಫ್ರೆಂಟ್ ಆದಂಥ ಹೇಳ್ದಂಗೆ ಮೈಥಾಲಜಿಲಿ ಒಂದು ಹಯಗ್ರೀವನ ಒಂದು ಪುರಾತನ ಕಾಲದ ಇದನ್ನು ಅದ್ರಲ್ಲಿ ಒಂದು ಎಳೆ ಎತ್ಕೊಂಡು ಈಗಿನ ಜನ್ರೇಷನ್ಗೆ ಯಾವ ಥರ ಅದನ್ನು ಪೋರ್ಟ್ರೇ ಮಾಡಬೇಕು, ಒಂದು ಎಳೆ ಮಾತ್ರ, ಅಂದರೆ ಕಂಪ್ಲೀಟ್ ಮೈಥಾಲಜಿ ಡೆಪ್ತ್ ಹೋಗಿಲ್ಲ, ಒಂದು ಎಳೆ ಇಟ್ಕೊಂಡು ಈಗಿನ ಪ್ರಸ್ತುತ ವಿದ್ಯಮಾನಗಳನ್ನ ಘಟ್ಟನ ಇಟ್ಕೊಂಡು, ಜೊತೆಗೆ ಜನಗಳಿಗೆ ಗೊತ್ತು ಒಂದು ವಿಚಾರ ಇದ್ರ ಬಗ್ಗೆ, ಬಟ್ ಅದನ್ನು ನೋಡಿಲ್ಲ ಯಾವ ಥರ ನಡೀತಿದೆ, ಏನು ನಡೀತಿದೆ ನನ್ನ. ಸೊ ಅದನ್ನು ಬ್ಲೆಂಡ್ ಮಾಡಿ ಆ ವೇ ಆಫ್ ಟೆಲ್ಲಿಂಗ್ ಇತ್ತಲ್ಲ ಸ್ಟೋರಿ ತುಂಬ ಇಷ್ಟ ಆಯಿತು. ಆ್ಯಂಡ್ ರಘು ಹೊಸಬ್ರಾಗಿದ್ರು ಅವ್ರು ಮುಂಚಿತವಾಗಿ ಒಂದು ಬೆಲ್ಲನ್ನು ಒಂದು ಶಾರ್ಟ್ ಫಿಲಮ್ ಮಾಡಿರ್ತಾರೆ. ಸೊ ಅದರಲ್ಲಿ ಅವರ ಕೇಪಬಿಲಿಟಿ ನೋಡಿರೋದ್ರಿಂದ ಈ ಕೂಡ ಎಕ್ಸಿಕ್ಯೂಟ್ ದಿಸ್ ಹೇಳ್ದಂಗೆ ಕೆಲವು ಎಕ್ಸಿಕ್ಯೂಷನ್ ಮಾಡಲ್ಲಿ ಫೇಲ್ ಆಗ್ತಾರೆ. ಬಟ್ ಅದು ಅವ್ರಲ್ಲಿ ಕೇಪಬಲ್ ಇರೋದ್ರಿಂದ ನಮ್ಮ ಸಮೃದ್ಧಿ ಮಂಜು ಸರ್ ಪ್ರೊಡ್ಯೂಸರು ಮತ್ತು ಎಲ್ಲ ಇದು ಮೂವ್ ಆನ್ ಮಾಡೋಣ ಅಂದಾಗ ಇದೊಂದು ಒಳ್ಳೆ ಸ್ಕ್ರಿಪ್ಟ್ ಆಗಿ ಮೂಡಿಬಂದಿದೆ ಸರ್. ಮುಂಚೆ ಅಂದರೆ ರ್ಯಾಂಡಮ್ ಆಗಿ ನಾವೆಲ್ಲ ಓಡಾಡ್ತಿರ್ತೀವಿ, ದೇವಸ್ಥಾನದಲ್ಲೆಲ್ಲ ಈ ಲಕ್ಷ್ಮೀ ಹಯಗ್ರೀವದೊಂದು ವಿಗ್ರಹ ಇದೆ. ಹೌದು, ಆ ಹಯಗ್ರೀವ ಅನ್ನೋಂಥದ್ದೇ ತುಂಬ ಪವರ್ಫುಲ್ ಆದಂಥ ಒಂದು ವಿಷಯ. ಅದು ಜ್ಞಾನಕ್ಕೆ, ಶಕ್ತಿಗೆ, ಒಂದು ಫಾಸ್ಟ್ ಆದಂಥ ಇಂಟೆನ್ಸಿಟಿಗೆ ತುಂಬ ಹೆಸರುವಾದಂಥ ಒಂದು ದೇವ. ಓಂ ಜ್ಞಾನಾನಂದಮಯಂ ದೈವಂ ನಿರ್ಮಲ ಸ್ಫಟಿಕ ಕೃತಿ ಆಧಾರಂ ಸರ್ವ ವಿದ್ಯಾನಾಂ ಲಕ್ಷ್ಮೀ ಹಯಗ್ರೀವಂ ಉಪಾಸನೆ. ಅಂದರೆ ಇದು ಈ ಮಂತ್ರ ಯಾರೆಲ್ಲ ಹೇಳ್ತಾರಲ್ಲ ಅವರಿಗೆ ಜ್ಞಾನ ಎಕ್ಸ್ಟ್ರೀಮ್ ಲೆವೆಲಿಗೆ ಬರುತ್ತಂತೆ. ಇಲ್ಲಿ ನನಗೆ ಕನೆಕ್ಟ್ ಆಗಿದ್ದು ಕಥೆಗೆ ಹಯಗ್ರೀವ್ ಅಂತಾರೇ ಒಬ್ಬ ಬುದ್ಧಿವಂತ ಕಾಪ್ ಆಗಿ ಧನ್ವೀರ್ ಇದ್ದಾರೆ ಅಂತ ಅನಿಸ್ತು ನನಗೆ. ಇರ್ಬೋದೇನೋ, ಮೋಸ್ಟ್ ಗೊತ್ತಿಲ್ಲ ಸರ್, ಇರ್ಬೋದೇನೋ. ಬಟ್ ಎಸ್, ಒಂದು ಡ್ಯೂಯಲ್ ಶೇಡ್ ಕ್ಯಾರೆಕ್ಟರ್ ಇದೆ. ಕಂಪ್ಲೀಟ್ ಕಾಪ್ ಆಗಿ ಅಂದರೆ ಅದೇ ಕಾಪ್ ಯೂನಿಫಾರ್ಮ್ ಡ್ರೆಸ್ಸಲ್ಲಿ ನೋಡೋಲ್ಲ, ಡ್ಯೂಯಲ್ ಶೇಡ್ ಕ್ಯಾರೆಕ್ಟರ್ ಇದೆ. ಸೊ ಅದು ಬೇರೆ ಥರನೇ ಬ್ಲೆಂಡ್ ಮಾಡಿ ಹೋಗಿದೆ ಕತೆ ಸಿನಿಮಾದಲ್ಲಿ. ಯೂಶಲಿ ಧನ್ವೀರ್ಗಾಗಲಿ ಸಂಜನಾ ಆಗಲಿ ಸುಮಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಬಟ್ ಒಬ್ಬ ರೈಟರ್, ಒಬ್ಬ ಡೈರೆಕ್ಟರ್ ಬಂದು ಕತೆ ಹೇಳುವಂಥ ಆ ಪಾಯಿಂಟ್ ಆಫ್ ವ್ಯೂ, ಆ ನರೇಷನ್ ಪ್ರೊಸೆಸ್ಸಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಈ ಒಂದು ವಿಷಯಕ್ಕೆ ಸುದ್ದಿ ಆಗುತ್ತೆ ಈ ಸಿನಿಮಾ ನನ್ನ ಪಾತ್ರವನ್ನು ಸೇರಿ ಅಂತಂದಾಗ ಹಯಗ್ರೀವನ ಹೇಗೆ ಇಂಟರ್ಲಿಂಕ್ ಮಾಡ್ಕೊತೀವಿ ನೀವು ಅಂತ. ಸೊಸೈಟಿ ಪ್ಲಸ್ ಸಿನಿಮಾನ ಪ್ರೀತಿಸುವಂಥ ಆಡಿಯನ್ಸಿಗೆ ಕಂಟೆಂಟೇ ಸರ್, ಆಬ್ವಿಯಸ್ಲಿ ಕಂಟೆಂಟ್ ಮೇಲೆ ಹೋಗುತ್ತೆ ಮತ್ತೆ ಅದು. ಯಾಕಂದರೆ ಈಗಿರೋ ಪ್ರೆಸೆಂಟ್ ಜನ್ರೇಷನ್ಸ್ ಯಾವ ಥರ ಆಗಿದೆ ಅಂದರೆ, ಆನ್ಲೈನ್ ಸ್ಟ್ರೀಮಿಂಗಲ್ಲಿ ಎಲ್ಲ ಥರ ಸಿನಿಮಾಗಳು ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಯಾವುದೇ ಭಾಷೆಗಳು ಸಿನಿಮಾಗಳು ಇದನ್ನು ಕೂತಿ ನೋಡ್ತಾ ಇರೋದ್ರಿಂದ ಅದು ಎಲ್ಲನೂ ಅವ್ರಿಗೆ ಗೊತ್ತಿರುತ್ತೆ. ಸೊ ಇವಾಗ ಎಲ್ಲೋ ನಾವು ಕದ್ದು ಮುಚ್ಚಿ ಅಲ್ಲಿ ಇದು ಮಾಡಿ ಕಾಪಿ ಪೇಸ್ಟ್ ಮಾಡ್ಬಿಡ್ತೀವಿ ಅಂದರೆ ಆಗಲ್ಲ, ಕಂಡುಹಿಡಿದು ಬಿಡ್ತಾರೆ ಈಸಿಯಾಗಿ, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ವಯ, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್, ಪ್ರತಿಯೊಂದೂ. ಸೊ ಅದರಿಂದ ಒಂದು ಹೊಸತನ ಬೇಕಾಗುತ್ತೆ, ಹೊಸ್ದಾಗಿ ಫ್ರೆಶ್ ಆಗಿ ಏನೋ ತೋರಿಸ್ಬೇಕಾಗಿರುತ್ತೆ. ಸೊ ಅಂಥದ್ರಲ್ಲಿ ಈಗ ರಘು ಹೊಸಬ್ರಾಗಿರೋದ್ರಿಂದ, ಅಂದರೆ ಅವ್ರ ಸಿನಿಮಾ ಡೈರೆಕ್ಷನ್ ಆಗಿ ಮುಂಚೆನೇ ಕೆಲಸ ಮಾಡಿದ್ದಾರೆ, ಬಟ್
ಹೊಸಬ್ರು ಆಗಿ ಡೈರೆಕ್ಷನ್ ಬಂದಾಗ ಸೊ ಅವ್ರ ಹೇಳೋ ಕತೆ ವೇ ಆಫ್ ಟೆಲ್ಲಿಂಗ್ ಬೇರೆ ಇತ್ತು. ನರೇಷನ್ ಆ್ಯಸ್ ಯೂಶುವಲ್ ಪ್ಯಾಟರ್ನಲ್ಲಿ ಇರಲಿಲ್ಲ. ಜೊತೆಗೆ ಕತೆನೂ ಅದೇ ಥರ ನಮಗೆ ಇದ್ದಿದ್ದರಿಂದ ವೆಲ್ ಇದಾಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ ಈಗಿನ ಪ್ರಸ್ತುತ ವಿದ್ಯಮಾನಕ್ಕೆ ಅಂದ್ಬಿಟ್ಟು ನಮ್ಗೆ ಅದು. ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಸೊ ಸೇಮ್ ಅಂದರೆ ಇವಾಗ ಏನು ಜನ ಕಂಟೆಂಟ್ ಸಿನಿಮಾ ಅಂತ ಏನು ನಾವೆಲ್ಲರೂ ಕಮರ್ಷಿಯಲ್ಗಿಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ನೇ ಜಾಸ್ತಿ ಇವಾಗ ಪ್ರಿಯಾರಿಟೈಸ್ ಮಾಡ್ತಾ ಇದ್ದೀವಿ. ಇದು ಕತೆ ಕೇಳಿದಾಗ ಐ ಥಿಂಕ್ ದೇರ್ಸ್ ಅ ಬ್ಲೆಂಡ್ ಆಫ್ ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಂಡ್ ಒಳ್ಳೆ ಕಂಟೆಂಟ್. ಸೊ ಐ ಥಿಂಕ್ ದಟ್ ವಾಸ್ ಅ ಗುಡ್ ಸ್ಟ್ರಾಟಜಿ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಐ ಥಾಟ್ ಓಕೆ ಇಟ್ಸ್ ಅಗೇನ್ ಎನ್ ಎಕ್ಸ್ಪೆರಿಮೆಂಟ್, ಹೊಸ ಕಾನ್ಸೆಪ್ಟ್ ಎಲ್ಲ ಅದು. ವಿ ಥಾಟ್ ವೈ ನಾಟ್. ಆ್ಯಂಡ್ ಅವ್ರ ನರೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಅವ್ರು ಹೇಗೆ ಮೈಥಾಲಜಿನ ಅದು ಯೋಚನೆ ಮಾಡಿದ್ರು ನನಗೆ ಅದೇ ಒಂದು ಆಶ್ಚರ್ಯ. ಅಂದರೆ ಹೇಗೆ ಕಾನ್ಸೆಪ್ಟ್ ಅವ್ರಿಗೆ ಬಂತು ಅನ್ನೋದೇನೆ. ಸೊ ಐ ಥಿಂಕ್ ಅದನ್ನ ಬ್ಯೂಟಿಫುಲ್ಲಾಗಿ ಕತೆ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ದ ಪಾಯಿಂಟ್. ನನಗೆ ನೆನಪಿದೆ, ರೇಣುಕಾಂಬದಲ್ಲಿ ಫಸ್ಟ್ ಸಿನಿಮಾದ ಪ್ರೆಸ್ ಮೀಟು, ಬಜಾರ್ ಸಿನಿಮಾದ ಪ್ರೆಸ್ ಮೀಟು, ಅಪ್ಪಾಜಿ ತಿಮ್ಮೇಗೌಡರು ಅನಿಸುತ್ತೆ. ಆ ಟೈಮಲ್ಲಿ ವೇದಿಕೆ ಮೇಲೆ ನಾನು ಯೂಶಲಿ ಪ್ರೆಸ್ ಮೀಟಲ್ಲಿ ಹೋದಾಗ ಅವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತಲೂ ನಾನು ಅವ್ರ ಕಣ್ಣುಗಳನ್ನು ನೋಡ್ತಾ ಇರ್ತೀನಿ. ಕಣ್ಣು ಏನು ಅಬ್ಸರ್ವ್ ಮಾಡುತ್ತೆ, ಕಣ್ಣು ಏನು ಹೇಳೋಕ್ಕೆ ಹೊರಟಿದೆ ಅಂತ. ಬಜಾರ್ ಆಗಿರ್ಬೋದು, ಬೈ ಟು ಲವ್ ಆಗಿರ್ಬೋದು, ಕೈವ ಆಗಿರ್ಬೋದು, ವಾಮನ ಆಗಿರ್ಬೋದು, ಹಯಗ್ರೀವ್ ಆಗಿರ್ಬೋದು, ಇದ್ರ ಮಧ್ಯೆ ಒಂದಷ್ಟು ಸಿನಿಮಾಗಳು ನೀವು ಕತೆ ಕೇಳ್ತಿದ್ದೀರ. ಬಟ್ ಒಬ್ಬ ನಟ, ಇನ್ಕ್ಲೂಡಿಂಗ್ ಒಬ್ಬ ನಟಿ, ಕೆಮಿಸ್ಟ್ರಿ ಆಫ್ ಕರಿಯಪ್ಪದೆ ಅಂತ ತಿಳ್ಕೊತೀನಿ ನಾನು, ಆ ಕನ್ಸಿಸ್ಟೆನ್ಸಿನ ಕ್ಯಾರಿ ಮಾಡ್ತಾ ಒಂದಷ್ಟು ಚಾಲೆಂಜಸ್ಗಳು ಬರ್ತಾ ಹೋಗ್ತವೆ. ಪಾಪ ನಿಮಗೆ ಮಾತ್ರ ಗೊತ್ತಿರುತ್ತೆ. ಪಾತ್ರದ ಆಯ್ಕೆ ಆಗಿರ್ಬೋದು, ಜನ ಅದ್ಭುತವಾದನ್ನು ಕೊಟ್ಟರು ಸಹ ಆಗರು 2ನೇ ದಿನ 3ನೇ ದಿನ ಸ್ವಲ್ಪ ಸ್ಲೋ ಆಗಿ 4th ಡೇಗೆ ಬರ್ತಾರೆ ಥಿಯೇಟ್ರಿಗೆ. ಈ ಥರದ ಎಲ್ಲ ಮೈಂಡ್ಸೆಟ್ಟನ್ನು ಆ್ಯಕ್ಟ್ರಸ್ಗಳಾಗಿ ಹೇಗೆ ರಿಸೀವ್ ಮಾಡ್ತೀವಿ? ಆ್ಯಕ್ಚುಲಿ ಇಟ್ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಯು ಪೀಪಲ್. ಖಂಡಿತ ಸರ್, ನೀವು ಹೇಳ್ದಂಗೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ರೀತಿ ಆಗುತ್ತೆ. ಈಗ ಬಜಾರಲ್ಲಿ ಅದು ಹೊಸಬಾಗಿಂದ ಅದು ಬೇರೆ ಥರನೇ ಅಕ್ಸೆಪ್ಟೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಅವರು ನನ್ನ ನೋಡೋ ರೀತಿ ನಮ್ಗೆ ಗೊತ್ತಿರಲ್ಲ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಸೊ ಅದೊಂದು ಟ್ರಯಲ್ ಥರ ಇರುತ್ತೆ. ಸೊ ಈಗ ನಾನು ಆವಾಗ ಬೈ ಟು ಲವ್ ಮಾಡಿದೆ. ಸೊ ಪೀಪಲ್ ಎಲ್ಲ ಇಲ್ಲ ನಿಮ್ಮ ಮಾಸ್ ಅಪ್ಪಿಲೇ ಬನ್ನಿ. ಸೊ ನೆಕ್ಸ್ಟ್ ಅಗೇನ್ ಕೈವಾಲಿ ಕಂಪ್ಲೀಟ್ ಓಲ್ಡ್ ಪ್ಯಾಟ್ರನ್ನು ವಿತ್ ಮಾಸ್ ಎಲ್ಲ ಬಂದ್ವಿ. ಅದನ್ನು ಅಂದರೆ ಒರಿಜಿನಲ್ ಬೇಸ್ಡ್ ಸ್ಟೋರಿನೇ. ಸೊ ಅದು ಹೆಂಗಾಗ್ಬಿಡುತ್ತೆ ಅಂದರೆ ಯಾವ ಥರ ಕನ್ವಿನ್ಸ್ ಮಾಡೋದು ಇನ್ನೂ ಗೊತ್ತಿಲ್ಲಲ್ಲ. ಸೊ ಈಗ ಹಯಗ್ರೀವ ಮಾಡ್ತಾ ಇದನ್ನು ಕೆಲವರು ಹೇಳ್ತಾರೆ, ಇಲ್ಲ ನಮ್ಗೆ ಬಜಾರ್ ಥರ ನೀವು ರೌಡಿಸಮ್ ಪಿಕ್ಚರ್ ಮಾಡಿ. ಅಲ್ಲಪ್ಪ ನಾವೇನೋ ಹೊಸ್ತಾ ಕೊಡೋಕೆ ತಿರ್ಗಾ ನೀವು ಅದೇ ರಿಪೀಟ್ ಆದರೆ. ಬಟ್ ನಮ್ಗೆ ಅನಿಸುತ್ತೆ ಸರ್, ನಾವು ಒಂದಕ್ಕೆ ಸೀಮಿತ ಆಗ್ಬಾರ್ದು ಅಂತ ನಮ್ಮದು. ಲೈಕ್ ಒಂದೇ ಪಾತ್ರಕ್ಕೆ ನನಗೆ ಅನ್ಸೋಣ ಇಲ್ಲ ಕಮರ್ಷಿಯಲ್ ಮಾಸ್. ನನಗೆ ಪ್ರತಿಯೊಂದು ಪಾತ್ರ ಮಾಡೋಕ್ಕೂ ನನಗೆ ತುಂಬ ಇಷ್ಟ. ಬಟ್ ಎಲ್ಲೋ ಅಂದರೆ ಗೊತ್ತಿಲ್ಲ, ಇವತ್ತು ಆ ಡೈಲಾಮಲ್ಲೇ ಇದ್ದೀವಿ ಇನ್ನೂ ಎಲ್ಲ ಹೆಂಗೆ ಯಾವ ಥರ ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ನಾನು 17ನೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋದಾಗ ಅಲ್ಲಿ ತುಂಬ ಜನ ಮಾತಾಡ್ತಾ ಇದ್ದಿದ್ದು, ಅಂದರೆ ಇದನ್ನು ಹೊಗಳೋದಕ್ಕಂತಲ್ಲ, ನಾನು ಕೇಳಿದ ಸತ್ಯ ಹೇಳ್ತೀನಿ, ಬೈ ಟು ಲವ್ ಬಗ್ಗೆ. ಅಂದರೆ ಆ ಸಿನಿಮಾದ ಆ ಕ್ಯೂಟ್ನೆಸ್ಸೇ ಹಂಗಿತ್ತು. ಧನ್ವೀರ್ದಾಗಲಿ, ಶ್ರೀಲೀಲಾದಾಗಲಿ, ಆ ಪಾಪು ಪೋಷನ್ ಆಗಲಿ, ಕೊನೆ ಕ್ಲೈಮ್ಯಾಕ್ಸ್ ಮಾತ್ರ ಫ್ಯಾಂಟಾಸ್ಟಿಕ್ ಕ್ಲೈಮ್ಯಾಕ್ಸ್ ಅದು. ಜೊತೆಗೆ ಅಲ್ಲಿ ಏಜ್ ಆದವರೆಲ್ಲ ಬ್ಯಾಂಗಲ್ ಬಂಗಾರಿಗೆ ಎಲ್ಲೋ ಮ್ಯೂಸಿಕ್ ಬರ್ತಾ ಇರ್ತದೆ ಗೊತ್ತಾ ನಿಮಗೆ. ರಿಲೀಸ್ ಆಗಿ ಹೋದಂಥ ಒಂದು ಸಿನಿಮಾವನ್ನು ನೆನಪಿಸುವಂಥದ್ದಿದೆ ಗೊತ್ತಾ, ನೆನಪು ಮಾಡ್ಕೊಳ್ಳೋಂಥ ಅದು ಎಕ್ಸ್ಟ್ರೀಮ್ಲಿ ಬಿಗ್ ಅಸೆಟ್, ಅದು ಬಿಗ್ ಸ್ಟ್ರೆಂತ್. ಅದು ಇದಕ್ಕೆ ಹೇಗೆ ಕನೆಕ್ಟ್ ಆಗ್ತೀರಿ ನೀವು? ಬ್ಯಾಂಗಲ್ ಬಂಗಾರ ಆಗಿರ್ಬೋದು ಅಥವಾ ಬೈ ಟು ಲವ್ ಆಗಿರ್ಬೋದು, ಈ ಥರದ ಒಂದಷ್ಟು ವಿಷಯಗಳ ಬಗ್ಗೆ ಖುಷಿ ಆಗುತ್ತೆ ಸರ್. ಲೈಕ್ ಅವತ್ತಿಗೆ ನಮ್ಗೆ ಆ ಸಿಚುವೇಶನ್ ತಕ್ಕ ನಾವೇ ಅಂದ್ಕೊಂಡಿದ್ದು ಆ ಮಟ್ಟಿಗೆ ರೀಚ್ ಆಗದೆ ಇರ್ಬೋದು. ಬಟ್ ಸ್ಟಿಲ್ ಅದನ್ನು ಇವತ್ತಿಗೂ ಅದನ್ನು ಇಷ್ಟಪಡ್ತಾರೆ, ಅದೊಂಥರ ಖುಷಿ ಆಗುತ್ತೆ. ಅದನ್ನೇ ಅಲ್ವ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಅಷ್ಟು ಇನ್ನೇನಿಲ್ಲ. ಒಂದು ಪ್ರೀತಿ, ಒಂದು ಚಪ್ಪಾಳೆ, ಅದು ಬಿಟ್ಟರೆ ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ ಸರ್. ಸೊ ಅದು ಅವಾಗ ಕೇಳಿದಾಗ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಏಜ್ ಆದವರೆಲ್ಲ ಇವು ಹಿಂಗೆ ಮಾಡೋದು ಅಂದರೆ ಒಂದು ಸೆಟ್ ಆಫ್ ಆಡಿಯನ್ಸ್ಗೆ ರೀಚ್ ಆಗಿದೆ ಸರ್. ಮುಂಚೆ ಬ್ಯಾಂಗಲ್ ಬಂಗಾರಿ ಬಂದಮೇಲೆ ಮಕ್ಕಳಿಂದ ಹಿಡಿದು ನೀವು ಹೇಳ್ದಂಗೆ ಏಜ್ ಆಗಿರೋರು ಬರೀ ಹಾಡು ಹೇಳೋದಲ್ಲ, ಹುಕ್ ಸ್ಟೆಪ್ ಮಾಡ್ತಾರೆ. ರೀಸೆಂಟ್ಲಿ ಯುವ ದಸರಲ್ಲಿ ಆ ಸಾಂಗ್ ಪ್ಲೇ ಮಾಡುವಾಗ ವಿಡಿಯೋಸ್ ಕೆಲವು ನೋಡಿದೆ, ಇಡೀ ಕ್ರೌಡ್ ಹುಕ್ ಸ್ಟೆಪ್ ಮಾಡಿದೆ ಅದನ್ನ. ಆ್ಯಂಡ್ ಎವ್ರಿ ಡೇ ಯಾರೇ ಸೆಲೆಬ್ರಿಟಿ ಬಂದರೂ ಅವರೇ ಆ ಸಾಂಗಿಗೆ ಡಾನ್ಸ್ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಆಲ್ ಹ್ಯೂಜ್ ಅಂತ ಅನಿಸುತ್ತೆ ನನಗೆ. ವೆರಿ ವೆರಿ ಓವರ್ವೆಲ್ಮಿಂಗ್. ಆಮೇಲೆ ಈ ಪೊಲೀಸು ಪಾತ್ರ, ಒಬ್ಬ ಅಂಡರ್ ಕಾಪ್ ಕವರ್ ಪಾತ್ರ, ಇದನ್ನು ನಾರ್ಮಲ್ ಆಡಿಯನ್ಸು ಲವ್ ಸ್ಟೋರಿ ಥರ ಅದನ್ನು ಫೀಲ್ ಮಾಡಲ್ಲ. ಒಬ್ಬ ಡೈರೆಕ್ಟ್ರಿಗೆ ಕೊಟ್ಟಂಥ ಒಂದು ಟ್ರೀಟ್ಮೆಂಟ್ ಇದೆ, ಅದನ್ನು ಆಡಿಯನ್ಸ್ ಕೂಡ ಹಾಗೆ ರಿಸೀವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಣ್ಣ ಅವ್ರದ್ದು ಶಬ್ದವೇದಿ ಸಿನಿಮಾ ಬಂದಾಗ ಈಗೆಲ್ಲ ನಾವು ಈಗಿನ ಒಂದಷ್ಟು ಹೀರೋಗಳು, ಸೂಪರ್ ಸ್ಟಾರ್ಗಳು ಡ್ರಗ್ಸ್ ವಿಷಯ ಇಟ್ಕೊಂಡು ಸಿನಿಮಾಗಳನ್ನು ಮಾಡಿದರು ಆ ಥರದ್ದು ಒಂದಷ್ಟು ಬಂತು. ಬಟ್ 2000 ಶಬ್ದವೇದಿ ಸಿನಿಮಾದಲ್ಲಿ ಡ್ರಗ್ಸ್ ಮೇಲೆ ಒಂದು ಸಿನಿಮಾ ಮಾಡ್ತಾರೆ ಅಣ್ಣವರು. ಅದು ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಅಣ್ಣವ್ರನ್ನ ಆ ಪೊಲೀಸ್ ಕಾಪ್ ಫೀಲಲ್ಲಿ ನೀವು, ಅಂದರೆ ತುಂಬ ಚಿಕ್ಕವರು ಆ ಟೈಮಲ್ಲಿ ನೀವು, ಇಫ್ ಐ ಆಮ್ ನಾಟ್ ರಾಂಗ್, ಅದು ಟಿ ವಿಲಿ ಬಂದಾಗ
ಆ ಪ್ರೆಸೆನ್ಸ್ ನೋಡಿದಾಗ ಜನರಿಂದ ನಾನು ಮೇಲೆ ಬಂದೆ, ಹೇಗೆ ಕನೆಕ್ಟ್ ಆಗ್ತೀರಿ ನೀವೆಲ್ಲ ಅಂತ? ತುಂಬ ಖುಷಿ ಆಗುತ್ತೆ ಸರ್. ಆಮೇಲೆ ಆ ಥರದೆಲ್ಲ ಇವತ್ತು ಮತ್ತೆ ತಿರ್ಗಾ ಇದು ಮಾಡೋಕ್ಕಾಗ ರಿಪೀಟ್ ಮಾಡೋಕೆ ಇಷ್ಟೇ ಇದು ಮಾಡ್ತೀವಿ ಅಂದರೆ ಆ ಥರ ಮಾಡೋಕ್ಕಾಗಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. ಜೊತೆಗೆ ನೋಡಿ ಆ ಜನರಿಂದ ನಾವು ಮೇಲೆ ಬಂದು ಆ ಲಿರಿಕ್ಸ್ ಆಗಿರ್ಬೋದು, ಆ ಬರವಣಿಗೆ ಆಗಿರ್ಬೋದು, ಇವತ್ತು ಯಾರು ಅದು ಕೊಟ್ಟರು ಜನ ಒಪ್ಕೊಳ್ಳಲ್ಲ. ಈ ಜನ್ರೇಷನ್ ಹಂಗೆ ಆಗ್ಬಿಟ್ಟಿದೆ. ಬಟ್ ಅವಾಗಿಂದನೇ ಇವತ್ತಿಗೆ ಚಂದ. ಹಾಂ, ನೀವು ಸಂಜನಾ? ಅವ್ರು ಒಂಥರ ಎಲ್ಲ ಪಾತ್ರಗಳಿಗೂ ಅಷ್ಟೇ ಪವರ್ಫುಲ್ ಆಗಿ ಕಾಣಿಸ್ತಾರೆ ಸರ್. ಅಂದರೆ ಅವ್ರು ಪೊಲೀಸ್ ಪಾತ್ರದಲ್ಲಿ ಅಷ್ಟೇ ಖಡಕಾಗಿ ಕಾಣಿಸ್ತಾರೆ, ಇನ್ನೊಂದು ದೇವರ ಪಾತ್ರ ಹಾಕ್ದಾಗ್ಲೂ ಅವ್ರು ಅಷ್ಟೇ ಸೂಪರಾಗಿ ಕಾಣಿಸ್ತಾರೆ. ಸೊ ಐ ಥಿಂಕ್ ಅವ್ರಿಗೆ ಐ ಡೋಂಟ್ ಥಿಂಕ್ ನನ್ ಆಫ್ ಅಸ್ ಕ್ಯಾನ್ ಬೌಂಡ್ರಿ ಇಲ್ಲ ಅವ್ರಿಗೆ, ಲಿಮಿಟ್ಲೆಸ್. ಟ್ರೈ ಕೂಡ ಮಾಡೋದಕ್ಕೆ ಇದು ಮಾಡೋಕ್ಕಾಗಲ್ಲ. ಬಟ್ ಅದರಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಇದು ಮಾಡಿ. ಅಂದರೆ ಯೂಶಲಿ ಇಂಟರ್ವ್ಯೂಗಳು ಮಾಡ್ಬೇಕಾದ್ರೆ ಇಂಥದ್ದು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಬಂದಾಗ ನಾವು ಮೆಂಟಲಿ ಫಿಕ್ಸ್ ಆಗಿಬಿಡ್ತೀವಿ. ಈ ಥರ ರ್ಯಾಂಡಮ್ ಆಗಿ ಬಂದಾಗ ಒಂದಷ್ಟು ತುಂಬ ಎನರ್ಜಿ ಇರುವಂಥ ವಿಷಯಗಳು ಬರ್ತವೆ ಅಂತ ನಾನು ಈ ಥರದ್ದು ಕೇಳ್ತಾ ಇರೋದು. ಮೇಲೆ ಪೊಲೀಸ್ ಅಂದಾಗ ಕನೆಕ್ಟ್ ಆಯಿತು ಅಣ್ಣವರು. ಅಮಿತಾಬ್ ಬಚ್ಚನ್ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರಂತೆ, ಇದು 90ರ ಟೈಮಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರೇನಾದರೂ ಕನ್ನಡದ ಬದಲು ಹಿಂದಿಲಿ ಇದ್ದಿದ್ರೆ ನಮ್ಮಂಥ ಯಾವ ಸೂಪರ್ ಸ್ಟಾರ್ಗಳು ಹುಡ್ತಿರ್ಲಿಲ್ಲ ಅಂತ. ಖಂಡಿತ ಸರ್, ಅದಂತೂ ಸತ್ಯನಿಲ್ವ ಸರ್. ಪ್ರೌಡ್ ಮೂಮೆಂಟ್ ಶೇರ್ ಮಾಡ್ಕೊಂಡೆ. ಅಂದರೆ ಅವ್ರ ಫೇಸ್, ಅವ್ರ ಕಳೆ, ಐ ಥಿಂಕ್ ಅವ್ರನ್ನ ಬಿಟ್ಟರೆ ಒಂಥರ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಆ್ಯಕ್ಟರ್ನ. ಈಸ್ ಒನ್ ಸಚ್ ಲೆಜೆಂಡ್. ಇದು ಯಾಕೆ ಬಂತು ವಿಷಯ ಅಂದರೆ, ಧನ್ವೀರ್ ಥರದ ಸುಮಾರು ಜನ ನಾಯಕ ನಟರು ನಾನು ಪೊಲೀಸ್ ಯೂನಿಫಾರ್ಮ್ ಹಾಕಬೇಕು, ನಾನು ಲಾಯರ್ ಯೂನಿಫಾರ್ಮ್ ಹಾಕಬೇಕು, ಮಿಲಿಟ್ರಿ ಯೂನಿಫಾರ್ಮ್ ಹಾಕಬೇಕು ಅಂದಾಗ ಯಾಕೆ ಅಂದರೆ, ಇಲ್ಲ ಅಣ್ಣವ್ರದ್ದು ಆ ಥರದೊಂದು ಸಿನಿಮಾ ಸಖತ್ತಿತ್ತು, ವಿಷ್ಣು ಸರ್ದು ಆ ಥರದೊಂದು ಸಿನಿಮಾ ಸಖತ್ತಿತ್ತು ಅಂದರೆ ಇಂಟರ್ ಕನೆಕ್ಟ್ ಆಗ್ತೀರಿ ನೀವು. ಈ ಥರದ ಕ್ರೇಜ್ ಯಾವತ್ತೂ ಉಳಿಯುತ್ತೆ ಧನ್ವೀರ್, ಯಾಕೆ ಉಳಿಯುತ್ತೆ ಅಂತ ಆ್ಯಸ್ ಅ ಫ್ಯಾನ್ ಆಗಿ ಕೇಳೋದಾದರೆ? ಗೊತ್ತಿಲ್ಲ ಸರ್. ಅಂದರೆ ಲೈಕ್ ಅದು ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್. ಇವ್ರು ಹೇಳ್ದಂಗೆ ಅದು ಪ್ರಭಾವ ಬೀರುತ್ತೆ ಕೆಲವೊಂದು ಪಾತ್ರಗಳು. ಈಗ ನೋಡಿ ರಾಜ್ಕುಮಾರ್ ಸರ್ ಅವಾಗ ಹಾಕಿರೋದು ಅದು, ಆಮೇಲೆ ವಿಷ್ಣು ಸರ್ ಹಾಕಿರೋದಾಗಿರ್ಬೋದು, ಈಗಿನ ಜನ್ರೇಷನಲ್ಲಿ ನಮಗೆ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಶಂಕರ್ ನಾಗ್ ಸರ್ ಆಗಿರ್ಬೋದು, ಅವರೆಲ್ಲ ಮಾಡ್ತಾರಲ್ಲ. ಸೊ ಅದೊಂದು ಇರುತ್ತೆ, ಆ ಥರದ್ದು ನಾನೊಂದಿನ ಹಾಕ್ಬೇಕಲ್ಲ ಅನ್ನೋದು ಮನ್ಸಲ್ಲಿ ಇರುತ್ತಲ್ಲ. ಸೊ ಅದು ಅದು ಎಷ್ಟೋ ಜನಕ್ಕೆ ಸಿಗಲ್ವ ನನಗೆ ಗೊತ್ತಿಲ್ಲ ಅದು. ಎಲ್ಲ ಎಷ್ಟೋ ಜನಕ್ಕೆ SP ಸಾಂಗ್ಲಿಯಾನ ಅಂತ ಅಂದಾಗ ನಿಮಗೆ ಅನ್ಪ್ರೆಡಿಕ್ಟಬಲ್ ಅದು. 1988 ಬಂದಂಥ ಸಿನಿಮಾ. ಈ ಸಿನಿಮಾದ ಪಾತ್ರ ನಿಮ್ಮಲ್ಲಿ ಒಂದು ಚೇಂಜಸ್ ತಂದಿರುತ್ತೆ. ಅಂದರೆ ಆ್ಯಸ್ ಆ್ಯಕ್ಟ್ರಸ್ ಆಗಿ ನೀವು ಯು ಹ್ಯಾವ್ ಟು ಮೂವ್ ಆನ್ ಫಾರ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತಂದಾಗ ಈ ಹಯಗ್ರೀವ್ ಅಂದರೆ ಈ ಪಾತ್ರ ನಿಮಗೆ ಏನೆಲ್ಲ ಒಂದಷ್ಟು ವಿಷಯ ಕೊಡ್ತು ಆ್ಯಸ್ ಆ್ಯಕ್ಟ್ರಸ್ ಲೈಕ್ ದ್ಯಾಟ್? ಅಂದರೆ ಸರ್ ನನಗೆ ಈ ಸಿನಿಮಾಲಿ ಪರ್ಟಿಕ್ಯುಲರ್ಲಿ ನಾನು ಎಮೋಷ್ನಲ್ ಆಗಿ ಯಾವ ಸಿನಿಮಾಲು ತುಂಬ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ. ಅಂದರೆ ಬಜಾರಿಯಾಗಿ ಕಾಣಿಸ್ಕೊಂಡಿದ್ದೀನಿ ಅಥವಾ ಫನ್ ಆಗಿ ಬಬ್ಲಿ ಆಗಿ ಕಾಣಿಸ್ಕೊಂಡಿದ್ದೀನಿ. ಕೆಲವು ಸೀಕ್ವೆನ್ಸ್ ಈ ಸಿನಿಮಾಲಿ ನನಗೆ ಪರ್ಫಾರ್ಮೆನ್ಸ್ನ ತುಂಬ ಡಿಮ್ಯಾಂಡ್ ಮಾಡ್ತು. ಸೊ ಐ ಥಿಂಕ್ ಎಮೋಷ್ನಲ್ ಸೈಡ್ ಆಫ್ ದ ಸೀನ್ಸ್ ಹೇಳುವಾಗ ಐ ಥಿಂಕ್ ಅದು ನನಗೇನೆ ಹೊಸದಾಗಿತ್ತು. ಆ್ಯಂಡ್ ಐ ಥಿಂಕ್ ಜನರಿಗೆ ಅವ್ರಿಗೆ ನೋಡುವಾಗಲೂ ಓಕೆ ಒಂದು ಕ್ಯಾಲಿಬರ್ ಇದೆ ಅವ್ರಿಗೆ ಅಂತ ಅನಿಸ್ಬೋದು. ಸೊ ಆ್ಯಸ್ ಅನ್ ಆ್ಯಕ್ಟರ್ ಡೆಫಿನೆಟ್ಲಿ ಹೆಲ್ಪ್ ಮೀ ಆ್ಯಂಡ್ ಒಂದು ಕಾನ್ಫಿಡೆನ್ಸ್ ಕೂಡ ಕೊಡ್ತು ನನಗೆ, ಓಕೆ ಈ ಥರ ಕೂಡ ಮಾಡಬಲ್ಲೆ ಅಂತ. ಆ್ಯಂಡ್ ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ರು ಡಬ್ಬಿಂಗ್ ನೋಡುವಾಗ, ಆ್ಯಂಡ್ ಅವ್ರ ಸಿನಿಮಾ ರಂತ್ರು ನೋಡುವಾಗ ಅವ್ರ ಕಣ್ಣಲ್ಲಿ ಕೂಡ ನೀರಿತ್ತು ಅಂತ. ಸೊ ಚೆನ್ನಾಗಿ ಮಾಡಿದ್ದೀವೇನೋ ಅನ್ನೋ ಒಂದು ಕಾನ್ಫಿಡೆನ್ಸ್. ಸೊ ಐ ಥಿಂಕ್ ದ್ಯಾಟ್